ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ನಾವು ವಿಷ್ಣುವಿನ 1000 ನಾಮಗಳ ಅರ್ಥವನ್ನು ತಿಳ್ಕೊಳ್ಳೋ ಪ್ರಯತ್ನದಲ್ಲಿದ್ದೇವೆ. ಅದರಲ್ಲಿ ನಾವು ನಿನ್ನೆ ದಿವಸ 690ನೇ ನಾಮದವರೆಗೆ ನೋಡಿದ್ವಿ. 690ನೇ ನಾಮ 91ನೇದು ಬ್ರಾಹ್ಮಣ ಪ್ರಿಯ, ಜ್ಞಾನಿಗಳಿಗೆ ಪ್ರಿಯ, ಇಲ್ಲಿವರೆಗೂ ಆಗಿತ್ತು. ಈಗ ಅದರ ಮುಂದಿನದನ್ನು ನೋಡೋಣ. ಮಹಾಕ್ರಮ, ಮಹಾಕಾರ್ಯಗಳನ್ನು ಮಾಡುವವನು. ಮಹಾಕಾಲ, ಅನಂತ ಕಾಲ ಸ್ವರೂಪಿ. ಮಹೋತ್ಸವ, ಮಹಾ ಉತ್ಸಾಹ ಹೊಂದಿದವನು. ಮಹಾಬಲ, ಮಹಾಬಲಶಾಲಿ. ಮಹಾಬುದ್ಧಿ, ಮಹಾನ್ ಬುದ್ಧಿಯುಳ್ಳವನು. ಮಹಾವೀರ್ಯ, ಬಹಳ ಪರಾಕ್ರಮಿ. ಮಹಾಶಕ್ತಿ, ತುಂಬ ಶಕ್ತಿಶಾಲಿ. ಮಹಾದ್ಯುತಿ, ತುಂಬ ಕಾಂತಿಯುಳ್ಳವನು. ಅನಿರ್ದೇಶವಪು, ವರ್ಣಿಸಲಾಗದ ರೂಪ. ಮಹರ್ದಿ, ಮಹಾ ಐಶ್ವರ್ಯ ಹೊಂದಿದವನು. ಮಹಾಯೋಗ, ಮಹಾನ್ ಯೋಗಿ. ಮಹಾವಿದ್ಯಾ, ಪರಮಜ್ಞಾನಸ್ವರೂಪಿ. ಮಹಾಕರ್ಮ, ಎಲ್ಲ ಕಾರ್ಯಗಳನ್ನು ಪಾಲಿಸುವವನು. ಮಹಾತೇಜ, ಮಹಾಕಾಂತಿಯುಳ್ಳವನು. ಮಹೋರಗ, ಮಹಾಸರ್ವಸ್ವರೂಪಿ ಅಂದರೆ ಅನಂತ. ಮಹಾಕ್ರತು, ಮಹಾಯಾಗಗಳನ್ನು ಮಾಡುವವನು. ಮಹಿಯಜ್ವಾ, ಮಹಾಪೂಜೆಗೆ ಯೋಗ್ಯನಾದವನು. ಮಹಾಯಜ್ಞ, ಮಹಾಯಜ್ಞಸ್ವರೂಪಿ. ಮಹಾಹವಿಃ, ಮಹಾಹವಿಸ್ವರೂಪಿ. ಸ್ತವ್ಯ, ಸ್ತುತಿಗೆ ಯೋಗ್ಯ. ಸ್ತವಪ್ರಿಯ, ಸ್ತುತಿಗಳನ್ನು ಪ್ರೀತಿಸುವವನು. ಸ್ತೋತ್ರಂ, ಸ್ತೋತ್ರಸ್ವರೂಪಿ. ಸ್ತುತಿ, ಸ್ತುತಿಯ ಸಾಕಾರ ರೂಪ. ಸ್ತೋತ, ಸ್ತುತಿಗಾರ. ರಣಪ್ರಿಯ, ಧರ್ಮರಕ್ಷಣೆಯಲ್ಲಿ ಪ್ರಿಯ. ಪೂರ್ಣ, ಸಂಪೂರ್ಣ. ಪುರಯಿತ, ಪೂರೈಸುವವನು. ಪುಣ್ಯ, ಪವಿತ್ರ. ಪುಣ್ಯಕೀರ್ತಿ, ಪುಣ್ಯಕೀರ್ತಿಯನ್ನು ಹೊಂದಿದವನು. ಅನಾಮಯ, ರೋಗ ಮತ್ತು ದುಃಖರಹಿತ. ಮನೋಜವ, ಮನಸ್ಸಿನಂತೆ ವೇಗವಿರುವವನು. ತೀರ್ಥಕರ, ಪವಿತ್ರ ಸ್ಥಳಗಳ ಕರ್ತೃ. ವಸುರೇತ, ವಸುಪ್ರದ. ವಸುರೇತ, ಶ್ರೀಮಂತಿಕೆಯ ನೆಲೆ. ವಸುಪ್ರದ, ಐಶ್ವರ್ಯ ನೀಡುವವನು. ವಸುಪ್ರದೋ ವಾಸುದೇವ. ವಸುಪ್ರದ, ಸಮೃದ್ಧಿ ನೀಡುವವನು. ವಾಸುದೇವ, ವಾಸುದೇವನ ಪುತ್ರ. ವಸು, ಪರಮ ಸಂಪತ್ತು. ನೈಕರೂಪ, ಅನೇಕ ರೂಪ ಹೊಂದಿದವನು. ಬೃಹದ್ರೂಪ, ವಿಶ್ವರೂಪ. ಶಿಪಿವಿಷ್ಟಪ್ರಕಾಶನಃ, ರಶ್ಮಿಗಳಲ್ಲಿ ವ್ಯಾಪಿಸುವವನು. ಪ್ರಕಾಶನ ಅಂದರೆ ಪ್ರಕಾಶ ನೀಡುವವನು. ಓಜಸ್ತೇಜೋದ್ಯುತಿಧರ, ಬಲ, ಕಾಂತಿ ಮತ್ತು ಶಕ್ತಿಯ ಮೂಲ. ಪ್ರಕಾಶಕರ, ಎಲ್ಲವನ್ನು ಪ್ರಕಾಶಿಸುವವನು. ಪ್ರಕಾಶಾತ್ಮ, ಆತ್ಮದ ಬೆಳಕು. ಪ್ರಭು, ಪರಮಸ್ವಾಮಿ. ಶುಕ್ಲ, ಶುದ್ಧನು. ಗಂಭೀರ, ಆಳವಾದವನು. ದುರಾಧರ, ಅರಿಯಲು ಕಷ್ಟವಾದವನು. ದುರ್ಜಯ, ಜಯಿಸಲಾಗದವನು. ಕೃತ, ಎಲ್ಲ ಕಾರ್ಯಗಳನ್ನು ನೆರವೇರಿಸುವವನು. ಅಕೃತ, ಪರಿಣಾಮಗಳಿಗೆ ಅಲ್ಪ. ಆತ್ಮ, ಪರಮಾತ್ಮ. ಸ್ವಸ್ಥ, ಸ್ವಯಂಸ್ಥಿತನು. ಜಿತಮಿತ್ರ ಪ್ರಮೋದನಃ, ಜಿತಮಿತ್ರ, ಶತ್ರುಗಳನ್ನು ಜಯಿಸಿದವನು. ಪ್ರಮೋದನಃ, ಆನಂದ ನೀಡುವವನು. ಆನಂದ ನಂದನ, ಆನಂದ, ಪರಮಾನಂದ ಸ್ವರೂಪಿ. ನಂದನ, ನಂದನಂದನ. ನಂದ, ಖುಷಿಯ ಸ್ವರೂಪಿ. ಸತ್ಯಧರ್ಮ, ಸತ್ಯಧರ್ಮವನ್ನು ಪಾಲಿಸುವವನು. ತ್ರಿವಿಕ್ರಮ, 3 ಲೋಕಗಳನ್ನು ಅರ್ಚಿಸಿದವನು. ಮಹರ್ಷಿ ಕಪಿಲ, ಮಹಾನ್ ಋಷಿ ಕಪಿಲ. ಕೃತಜ್ಞ, ಕೃತಜ್ಞನಾದವನು. ಮೇಧಿನೀಪತಿ, ಭೂಮಿಯ ಸ್ವಾಮಿ. ತ್ರಿಪದಾಸ್ತ್ರ, 3 ಹೆಜ್ಜೆಗಳ ಸ್ವಾಮಿ ಅಂದರೆ ವಾಮನ. ದಶಾರ್ಹ, ಪೂಜೆಗೆ ಯೋಗ್ಯ. ಅದ್ಭುತ, ಅಚ್ಚರಿಕಾರಕ. ಅಪ್ರತಿಹತಃ, ಅಜೇಯನು. ಸರ್ವದೃಕ್,
ಎಲ್ಲವನ್ನು ನೋಡುವವನು. ವ್ಯಾಸ ಮಹರ್ಷಿ ವ್ಯಾಸ. ಚತುರಸ್ರ ಸಂಘಟಿತನು. ಚತುರಾತ್ಮ 4 ರೂಪಗಳ ಸ್ವರೂಪ. ಚತುರ್ವ್ಯೂಹ 4 ದಿವ್ಯ ವ್ಯಕ್ತಿಗಳ ಸ್ವಾಮಿ. ಚತುರ್ದಂಷ್ಟ್ರ 4 ದಂತಗಳಿರುವವನು. ಚತುರ್ಭುಜ 4 ಕೈಗಳಿರುವ ಭಗವಂತ. ಭೋಜನಂ ಭೋಕ್ತ. ಭ್ರಾಜಿಷ್ಣು ಸ್ವಪ್ರಕಾಶ ಸ್ವರೂಪ. ಭೋಜನಂ ಅರ್ಪಣೆಗಳನ್ನು ಸ್ವೀಕರಿಸುವವನು. ಭೋಕ್ತ ಅನುಭವಿಸುವವನು. ಸಹಿಷ್ಣು ಅತ್ಯಂತ ಸಹನಶೀಲ. ಜಗದಾದಿಜಃ ವಿಶ್ವದ ಪ್ರಥಮ ಕಾರಣ. ಅನಘ ಪಾಪರಹಿತ. ವಿಜಯ ಸದಾ ಜಯಶಾಲಿ. ಜಿತಾ ಜಯಸಾಧಕ. ವಿಶ್ವಯೋನಿ ವಿಶ್ವದ ಮೂಲ. ಪುನರ್ವಸು ಪುನರುತ್ಥಾನ ಮಾಡುವವನು. ಉಪೇಂದ್ರ ಇಂದ್ರನ ಕಿರಿಯ ಸಹೋದರ. ವಾಯುವಾಹನ ವಾಯುವನ್ನು ನಿಯಂತ್ರಿಸುವವನು. ಸತ್ಯವ್ರತ ಸತ್ಯಪರನು. ಸತ್ಯಪರಾಯಣ ಸತ್ಯದಲ್ಲಿ ಮನಸ್ಸು ನೆಟ್ಟವನು. ಅಭಿಪ್ರಾಯ ಪರಮಸಂಕಲ್ಪ. ಪ್ರಿಯಾರ್ಹ ಪ್ರೀತಿ ಮತ್ತು ಭಕ್ತಿಗೆ ಯೋಗ್ಯ. ಅರ್ಹ ಪೂಜೆಗೆ ಯೋಗ್ಯ. ಪ್ರಿಯಕೃತ್ ಪ್ರಿಯ ಕಾರ್ಯಗಳನ್ನು ಮಾಡುವವನು. ಪ್ರೀತಿವರ್ಧನ ಪ್ರೀತಿ ಮತ್ತು ಆನಂದವನ್ನು ಹೆಚ್ಚಿಸುವವನು. ವಿಹಾಯಸ್ಸಗತಿ ಜ್ಯೋತಿ ಆಕಾಶ ಮಾರ್ಗ ಹೊಂದಿದವನು. ಜ್ಯೋತಿ ಅಂದರೆ ದಿವ್ಯ ಪ್ರಕಾಶ. ಸುರುಚಿ ಪ್ರಕಾಶಮಾನ ಕಾಂತಿಯುಳ್ಳವನು. ಹುತ್ತಭುಕ್ ಹೋಮದಲ್ಲಿ ಅರ್ಪಣೆಗಳನ್ನು ಸ್ವೀಕರಿಸುವವನು. ವಿಭು ಸರ್ವವ್ಯಾಪಿ. ರವಿ ಸೂರ್ಯನಂತೆ ಪ್ರಕಾಶಿಸುವವನು. ವಿರೋಚನ ಪ್ರಕಾಶಮಯನು. ಸೂರ್ಯ ಪರಮಸೂರ್ಯ. ಸವಿತಾ ಸೃಷ್ಟಿಕರ್ತ. ರವಿಲೋಚನ ಸೂರ್ಯನಂತೆ ಕಣ್ಣುಗಳಿರುವವನು. ಅನಂತಃ ಅಂತ್ಯವಿಲ್ಲದವನು. ಹುತಭುಕ್ ಯಾಗ ಹವಿಸ್ಸನ್ನು ಭಕ್ಷಿಸುವವನು. ಭೋಕ್ತ ಅನುಭವಿಸುವವನು. ಸುಖದಃ ಸಂತೋಷ ನೀಡುವವನು. ನೈಕಜಃ ಅನೇಕ ರೂಪಗಳಲ್ಲಿ ಜಯಿಸಿದವನು. ಅಗ್ರಜ ಮುಂಚಿನವನು ಅಂದರೆ ಶ್ರೇಷ್ಠ. ಇಲ್ಲಿಗೆ 800 ನಾಮಗಳು ಮುಗಿಯಿತು. ಮುಂದಿನದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಹರಿ ಓಂ ನಮಸ್ಕಾರ.